ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಪ್ರೀತಿ ಒಂಥರ ಮತ್ತುರಿ. ಸಿಗ್ನಲ್ನಲ್ಲಿ ನಿಂತಿದ್ದ ಅಭಯ್ಗೆ ಹಾದು ಹೋದ ಜನರ ನಡುವೆ ತನಗೆ ಬೇಕಾದ ತೀರಾ ಪ್ರೀತಿ ಪಾತ್ರವಾದ ಮುಖವೊಂದು ಹಾದು ಹೋದ ಅನುಭವ ಆದಾಗ ತನ್ನ ಹಲವು ತಿಂಗಳ ಹುಡುಕಾಟಕ್ಕೆ ಫಲ ಸಿಕ್ಕ ಸಂತೋಷವಾಗಿತ್ತು. ಇಷ್ಟು ಆದ ಮೇಲೆ ಅವಳನ್ನು ಕಂಡುಹಿಡಿಯುವುದು ಸುಲಭ ಎನಿಸಿತ್ತವನಿಗೆ. ತಕ್ಷಣ ಕಾರನ್ನು ಅಲ್ಲಿ ಪಾರ್ಕಿಂಗ್ ಮಾಡಿ ಅವಳು ಹೋದೆಡೆಗೆ ನಡೆದು ಹೋಗುತ್ತಾ ಅವಳ ಸುಳಿವು ಏನಾದರೂ ಸಿಗಬಹುದೇ ಎಂಬ ಹುಡುಕಾಟದಲ್ಲಿ ಇದ್ದ ಅವನು. ಅಂದು ಅವಳು ಸಿಗಲಿಲ್ಲ. ಆದರೆ ಅವನು ನಿರಾಶನಾಗಲಿಲ್ಲ. ಅವಳು ಸಿಗಲೇಬೇಕು. ತನ್ನೊಡನೆ ಅವಳು ನನ್ನ ಪ್ರಪಂಚಕ್ಕೆ ಹಿಂತಿರುಗಲೇಬೇಕು. ಇದು ಅವನ ಸಂಕಲ್ಪವಾಗಿತ್ತು. ಮರುದಿನ ಸಿಗ್ನಲ್ ಬೀಳುವ ಮೊದಲೇ ತನ್ನ ಕಾರನ್ನು ಅಲ್ಲಿಯೇ ಪಾರ್ಕಿಂಗ್ ಮಾಡಿ ಕಾಯುತ್ತಿದ್ದ. ಸಿಗ್ನಲ್ ಬಿದ್ದಾಗ ಅವಳ ಮುಖ ಕಂಡು ಇವನ ಮುಖ ಅರಳಿತ್ತು. ನನ್ನ ಜೀವದ ಒಡತಿ, ಎಷ್ಟೋ ತಿಂಗಳುಗಳಾಗಿದ್ದವೋ ಅವಳನ್ನು ನೋಡಿ. ನಿಧಾನವಾಗಿ ಅವಳನ್ನು ಹಿಂಬಾಲಿಸತೊಡಗಿದ ಅಭಯ್. ಅವಳು ಒಂದು ಮಾಲ್ ಹೊಕ್ಕು ಅದರಲ್ಲಿ ಇದ್ದ ಒಂದು ಬಟ್ಟೆಯ ಅಂಗಡಿಯೊಳಗೆ ಹೋದಳು. ಅವನು ನೋಡುತ್ತಿದ್ದಂತೆ ಒಳಗೆ ಹೋಗಿ ಹೊರಬರುವಷ್ಟರಲ್ಲಿ ಅವಳ ಡ್ರೆಸ್ ಚೇಂಜ್ ಆಗಿತ್ತು. ಚೂಡಿ ಹಾಕಲೇ ಒದ್ದಾಡುತ್ತಿದ್ದವಳು ಇಂದು ಅಂಗಡಿಯ ಯೂನಿಫಾರ್ಮ್ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಸಂಕೋಚದಿಂದಲೇ ಒದ್ದಾಡುತ್ತಿದ್ದ ಅವಳನ್ನು ಕಂಡು ತುಟಿ ಕಚ್ಚಿ ತನ್ನ ದುಃಖವನ್ನು ನುಂಗಿಕೊಂಡಿದ್ದ ಅಭಯ್. ನನ್ನೆದೆಯ ಒಡತಿಯೇ, ನನ್ನ ಮುದ್ದಿನ ಹುಡುಗಿ ಇಂದು ಇಷ್ಟು ಕಷ್ಟಪಡಲು ನಾನೇ ಕಾರಣವಲ್ಲವೇ? ನನ್ನ ಅಸ್ಪಷ್ಟ ನಿಲುವೆ ಇಂದು ಅವಳನ್ನು ಇಂತಹ ಸಂಕಷ್ಟಕ್ಕೆ ಗುರಿಪಡಿಸಿದೆ. ನನ್ನನ್ನು ಕ್ಷಮಿಸುವಳೇ ನನ್ನೊಡತಿ ಎಂದವನ ಗಮನ ಮತ್ತೆ ಅವಳೆಡೆಗೆ ಹೋಯಿತು. ಒಂದು 4 ಹುಡುಗರು ಬಟ್ಟೆ ತೋರಿಸು ಎಂದಾಗ ತೋರಿಸುತ್ತಿದ್ದ ಅವಳ ಹತ್ತಿರ ಒಬ್ಬ ಅಸಭ್ಯವಾಗಿ ನಡೆದುಕೊಳ್ಳತೊಡಗಿದಾಗ ಅವಳ ಚಡಪಡಿಕೆ ನೋಡಿ ಇವನಿಗೆ ಸಿಟ್ಟು ಬಂದು ಹೌಡುಗಚ್ಚಿ ಮುಷ್ಟಿ ಬಿಗಿದಿದ್ದ. ಇನ್ನೇನು ಅವನು ಅವಳೆಡೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಬಂದ ಒಬ್ಬ ತರುಣ ಆ ಕಸ್ಟಮರ್ಗೆ ನಯವಾಗಿ ಮಾತನಾಡಿ ಆ ಕಡೆ ಕರೆದುಕೊಂಡು ಹೋದ. ಸ್ವಲ್ಪ ಸಮಯದ ಬಳಿಕ ಬಂದ ಆ ತರುಣ, ಅನನ್ಯ, ಆರ್ ಯು ಓಕೆ ಎಂದ. ಎಸ್ ಸರ್, ಐ ಆಮ್ ಓಕೆ, ಥ್ಯಾಂಕ್ ಯು ಸರ್ ಎಂದಳು. ಇಟ್ಸ್ ಆಲ್ ರೈಟ್ ಎಂದು ಹೇಳಿ ತನ್ನ ಕೆಲಸ ಮಾಡತೊಡಗಿದ. ಮಧ್ಯಾಹ್ನದ ಊಟದ ಸಮಯವಾದಾಗ ಅವಳು ತನ್ನ ಡಬ್ಬ ತೆಗೆದು ತಿನ್ನುತ್ತಾ ಮಧ್ಯ ಮಧ್ಯದಲ್ಲಿ ಜಾರುತ್ತಿದ್ದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಅದು ಏಕೆಂದು ಅಭಯ್ಗೆ ಗೊತ್ತಿತ್ತು. ಮನೆಯಲ್ಲಿದ್ದಿದ್ದರೆ ಅವಳಿಗೆ ನನಗೆ ಅವಳು ತಿನ್ನಿಸುತ್ತಿದ್ದೆವು. ಇಂದು ಅವಳೊಬ್ಬಳೇ ಈ ಕೆಟ್ಟ ಪ್ರಪಂಚದಲ್ಲಿ ನನ್ನಿಂದಾಗಿ ಇಷ್ಟು ದುಃಖ ಅನುಭವಿಸುವಂತಾಗಿದೆ. ಅವನಿಗೆ ಅವನ ಮೇಲೇನೆ ಸಿಟ್ಟು. ಸಂಜೆ ತನ್ನ ಕೆಲಸ ಮುಗಿದ ಮೇಲೆ ಅಲ್ಲಿಂದ ಹೊರಟಿದ್ದಳು ಅನನ್ಯ. ಅಭಯ್ ಅವಳನ್ನು ಅನುಸರಿಸತೊಡಗಿದ್ದ. ಅಲ್ಲಿಂದ ಹೊರಟ ಅವಳು ಸಿಟಿ ಬಸ್ ಹತ್ತಿ ಒಂದು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ಗೆ ಹೋದಳು. ಅವಳು ಇರುವ ಜಾಗ ತಿಳಿಯುತ್ತಿದ್ದಂತೆ ಮತ್ತೆ ತಾನು ಕಾರು ನಿಲ್ಲಿಸಿದ ಜಾಗಕ್ಕೆ ಬಂದ. ಹೋಟೆಲ್ನಲ್ಲಿ ಉಳಿದುಕೊಂಡ. ಅವಳನ್ನು ಹೇಗೆ ಒಪ್ಪಿಸುವುದು? ಅವಳ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡೋದು? ತನ್ನನ್ನು ಅವಳು ಕ್ಷಮಿಸುವಳೆ? ಇದೇ ಯೋಚನೆಯಲ್ಲಿ ನಿದ್ರೆ ಬಾರದೆ ಹೊರಳಾಡುತ್ತಲೇ ಇದ್ದ ಅಭಯ್. ಅತ್ತ ಹಾಸ್ಟೆಲ್ನ ಕೋಣೆಯಲ್ಲಿ ಮಲಗಿದ್ದ ಅನನ್ಯ, ರೀ, ಆದಷ್ಟು ಬೇಗ ಬನ್ನಿ. ಒಬ್ಬಳೇ ನೀವು ಇಲ್ಲದೆ ಇರಲು ಆಗುತ್ತಿಲ್ಲ ಕಣ್ರಿ. ಕ್ಷಣ ಕ್ಷಣ ಈ ಜೀವ ತಲ್ಲಣಗೊಳ್ಳುತ್ತದೆ. ನೀವು ಕೋಪದಲ್ಲಿ ಏನು ಹೇಳಿದ್ರಿ ಅಂತ ನಾನು ನೀವು ಸಮಾಧಾನ ಆಗೋವರೆಗೂ ಕಾಯದೆ ಮನೆಯಿಂದ ಹೊರಗೆ ಬರಬಾರದಿತ್ತು ಅಂತ ಈಗ ಅನಿಸುತ್ತಿದೆ ಕಣ್ರಿ. ಆಗಲೇ ನಿಮ್ಮಿಂದ ದೂರವಾಗಿ 10 ತಿಂಗಳಾದವು ಕಣ್ರಿ. ಯಾಕೆ ನಿಮಗೆ ನನ್ನನ್ನು ಹುಡುಕುವುದು ಕಷ್ಟವಾಗುತ್ತಿದೆಯೇ? ನೀವು ಜೊತೆಯಲ್ಲಿ ಇರದ ಒಂದೊಂದು ಸೆಕೆಂಡ್ ಕೂಡ ಕಷ್ಟವೆನಿಸುತ್ತಿದೆ ಕಳೆಯುವುದು. ನಿಮ್ಮ ತೋಳಿನಾಸರೆಯಲ್ಲಿ ಪ್ರಪಂಚದ ಎಲ್ಲ ನೆಮ್ಮದಿ ಅಡಗಿತ್ತು ಅಂತ ಆ ನಿಮ್ಮ ತೋಳಿನಾಸರೆಯಿಂದ ದೂರ ಬಂದ ಮೇಲೆಯೇ ನನಗೆ ಗೊತ್ತಾಗಿತ್ತು. ಪ್ಲೀಸ್ ಬೇಗ ನನ್ನನ್ನು ಹುಡುಕಿ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಮೌನವಾಗಿ ಕಣ್ಣೀರಾದಳು ಹುಡುಗಿ. ಅತ್ತ ಮಲಗಿದ್ದ ಅಭಯ್ ತನ್ನವಳು ತನ್ನನ್ನು ಕರೆದಂತೆ ಭಾಸವಾಗಿ ಎದ್ದು ಕೂತಿದ್ದ. ಅವನ ಮನದಲ್ಲಿ ಹಳೆಯ ನೆನಪುಗಳು ಸುಳಿದಾಡಿದವು. ಎಂತಹ ಸುಂದರ ದಿನಗಳು ಅವು. ಅವಳನ್ನು ಮೊದಲು ಭೇಟಿಯಾದ ಸನ್ನಿವೇಶ ಅವನಿಗೆ ನೆನಪಾಗಿತ್ತು. ಅಂದು ಆಫೀಸ್ನಲ್ಲಿ ಇದ್ದ. ಮೀಟಿಂಗ್ ಮುಗಿಸಿಕೊಂಡು ಮನೆಯ ಕಡೆಗೆ ಹೊರಟಾಗಲೇ ಸಮಯ 10ರ ಸಮೀಪವಾಗಿತ್ತು. ದಾರಿಯಲ್ಲಿ 2 ಹುಡುಗರು ಒಂದು ಹುಡುಗಿಯನ್ನು ಅಡ್ಡಗಟ್ಟಿ ಅಸಹ್ಯವಾಗಿ ಅವಳೊಡನೆ ವರ್ತಿಸುತ್ತಿದ್ದರು.
ಅದನ್ನು ನೋಡಿದವನಿಗೆ ಹಾಗೆ ಹೋಗಲು ಮನಸ್ಸು ಬಾರದೆ ಆ ಹುಡುಗಿಯನ್ನು ಕಾಪಾಡಲು ಧುಮುಕಿದ್ದ. ಕುಡಿದಿದ್ದ ಅವರು ಇವನು ಸರಿಯಾಗಿ ಎರಡೆರಡೇಟು ಕೊಡುತ್ತಿದ್ದಂತೆ ನೆಲ ಕಚ್ಚಿದರು. ಆಗ ಅವನು ಆ ಹುಡುಗಿಯನ್ನು ನೋಡಿದ. ಬೀದಿಯ ಲೈಟ್ ಕಂಬದ ಬೆಳಕು ಅವಳ ಮುಖದ ಮೇಲೆ ಬಿದ್ದು ಅವಳ ಚೆಲುವನ್ನು ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿತ್ತು. 19-20 ವಯಸ್ಸಿನ ಹುಡುಗಿ ಅವಳು. ಎಂತಹ ಚೆಲುವು ಅವಳದ್ದು! ಆಗಷ್ಟೇ ಅರಳಿದ ತಾಜಾ ಹೂವಿನಂತಿದ್ದಳು. ನೋಡಿದ ನಂತರ, ನಿಮ್ಮ ಮನೆಯಲ್ಲಿ ಇಷ್ಟು ಹೊತ್ತಿನಲ್ಲಿ ಇಲ್ಲೇನು ಮಾಡ್ತಿದ್ದೀರಿ ಎಂದ ಅಭಯ್. ಅದು ಸರ್, ನಾನು ನನ್ನ ಈವ್ನಿಂಗ್ ಕಾಲೇಜ್ ಮುಗಿಸಿಕೊಂಡು ಬರುತ್ತಿದ್ದೆ. ಅಷ್ಟರಲ್ಲಿ ಇವರು ಬಂದು ನನ್ನನ್ನು ಅಡ್ಡಗಟ್ಟಿ ಗಲಾಟೆ ಮಾಡತೊಡಗಿದ್ದರು ಸರ್ ಎಂದಳು. ಅದಕ್ಕೆ ಅಭಯ್, ಯಾಕೆ ಈವ್ನಿಂಗ್ ಕಾಲೇಜ್, ಡೇ ಕಾಲೇಜ್ಗೆ ಯಾಕೆ ಹೋಗುತ್ತಿಲ್ಲ ಎಂದ. ಸರ್, ಹಗಲು ಹೊತ್ತಿನಲ್ಲಿ ನಾನು ಕೆಲಸಕ್ಕೆ ಹೋಗುತ್ತೇನೆ ಸರ್, ಅದಕ್ಕಾಗಿ ಸಂಜೆಯ ಕಾಲೇಜು ಎಂದಳು. ಏನ್ ನಿಮ್ಮ ಹೆಸರು ಎಂದ. ಅನನ್ಯ ಸರ್ ಎಂದಳು. ಅನನ್ಯ, ಹಾಂ, ಮುದ್ದಾದ ಹೆಸರು ಎಂದುಕೊಂಡ ಮನದಲ್ಲಿ. ನಂತರ ಏನು ಓದುತ್ತಿರುವುದು ಎಂದ. ಸರ್, ನಾನು BSc ಫೈನಲ್ ಇಯರ್ ಸರ್ ಎಂದಳು. ತನ್ನ ಒಂದು ಬಿಸ್ನೆಸ್ ಕಾರ್ಡ್ ಕೊಟ್ಟು ನಾಳೆ ಬಂದು ಮೀಟ್ ಮಾಡಿ ನನ್ನ ಎಂದು ಹೇಳಿ ತಿರುಗಿದವನು ಮತ್ತೆ ಅವಳೆಡೆಗೆ ತಿರುಗಿ ಕೈ ಮುಂದೆ ಚಾಚಿ, ಹಾಯ್ ಅನನ್ಯ, ಐ ಆಮ್ ಅಭಯ್ ಎಂದ. ಅವಳು ಅವನ ಕೈಯೊಳಗೆ ತನ್ನ ಕೈ ಇಟ್ಟಳು. ಅವನು ಅವಳ ಕೋಮಲ ಕರವನ್ನು ಮೃದುವಾಗಿ ಬಿಗಿಯಾಗಿ ಹಿಡಿದು ಬಿಟ್ಟಿದ್ದ. ಬಾಯ್, ಬರುತ್ತೀನಿ, ನಾಳೆ ಮರೆಯದೆ ಬನ್ನಿ ಎಂದವನು ಮನೆ ದೂರವೇ ಬಿಟ್ಟುಕೊಡಲೇ ಎಂದ. ಅವಳು ಹೂ ಎಂದಳು. ಬನ್ನಿ ಎಂದು ಕಾರಿನ ಮುಂದಿನ ಡೋರ್ ತೆಗೆದ. ಅವಳು ಕೂತ ಮೇಲೆ ಮುಚ್ಚಿದವ ಬಂದು ಡ್ರೈವಿಂಗ್ ಮಾಡತೊಡಗಿದ. ದಾರಿ ತೋರಿಸಿ ಎಂದ. ಅವಳು ಹೇಳಿದಂತೆ ಓಡಿಸುತ್ತಾ ಅನನ್ಯ ಎಂದ. ಹೂ ಎಂದಳು. ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಂದ. ಅಮ್ಮ ನಾನು ಇಬ್ಬರೇ ಸರ್ ಎಂದಳು. ನಿಮ್ಮ ತಂದೆ ಎಂದ. ಅವರು ತುಂಬ ಕುಡಿಯುತ್ತಿದ್ದರು ಸರ್, ಅವರು ತೀರಿಕೊಂಡು 3 ವರ್ಷಗಳಾದವು. ಆಗಿನಿಂದ ನಾನು ಕೆಲಸ ಹಾಗೂ ಓದು ಒಟ್ಟಿಗೆ ಮುಂದುವರಿಸಿದ್ದೀನಿ. ಮೊದಲು ಅಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದರು. ಮಧ್ಯದಲ್ಲಿ ಆರೋಗ್ಯ ಹದಗೆಟ್ಟ ಕಾರಣ ಅವರು ಕೆಲಸ ಬಿಡಬೇಕಾಯಿತು ಸರ್ ಎಂದಳು. ಅಷ್ಟರಲ್ಲಿ ಅವಳ ಮನೆಯ ತಿರುವು ಬಂದಿತ್ತು. ಸರ್, ಇಲ್ಲೇ ನಿಲ್ಲಿಸಿಬಿಡಿ, ಇಲ್ಲಿಂದ 10 ನಿಮಿಷದ ನಡಿಗೆ ನನ್ನ ಮನೆಗೆ ಎಂದಳು. ಅಲ್ಲಿಯವರೆಗೆ ಬಿಡಲಾ ಎಂದ. ಬೇಡ ಸರ್, ಇಷ್ಟು ದೂರ ತಂದು ಬಿಟ್ಟಿದ್ದೀರಾ, ಆ ಪುಂಡರಿಂದ ಬಚಾವ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಳು. ನಂತರ ಅಭಯ್, ನಿನ್ನ ಮೊಬೈಲ್ ನಂಬರ್ ಕೊಡು ನನಗೆ ಎಂದ. ನಂಬರ್ ಕೊಟ್ಟಳು ಅನನ್ಯ. ನಂತರ ಗುಡ್ ನೈಟ್ ಸರ್, ಬಾಯ್ ಎಂದು ಹೇಳಿ ಹೊರಟಳು. ಅವನು ಅವಳು ತನ್ನ ಮನೆ ಸೇರುವವರೆಗೂ ಇದ್ದು ಅವಳು ಮನೆ ಸೇರಿದ್ದ ನಂತರ ಅಲ್ಲಿಂದ ಹೊರಟಿದ್ದ. ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಸರ್ ಎಂಬ ಕೂಗಿಗೆ ನಿಂತಿದ್ದ. ಓಡಿ ಬರುತ್ತಿದ್ದಳು. ಬಂದವಳು 1-2 ನಿಮಿಷ ಆಯಾಸ ಪರಿಹರಿಸಿಕೊಳ್ಳುತ್ತಿದ್ದಳು. ಆಗ ಅಭಯ್, ಏನಾಯ್ತು ಅನು ಎಂದ. ಸರ್, ಅದು ಅಮ್ಮ ನಿಮ್ಮನ್ನು ಕರೆದು ಬಾ ಅಂದ್ರು ಎಂದಳು. ಸರಿ ನಡಿ ಎಂದವನು ಕಾರ್ ಲಾಕ್ ಮಾಡಿ ಅವಳ ಹಿಂದೆ ಹೊರಟ. ಸರ್, ಕತ್ತಲಿದೆ, ಜೋಪಾನವಾಗಿ ಬನ್ನಿ ಎಂದಳು. ಅವನು ಕಾಣದೆ ಎಡವಿದಾಗ ಅವಳು ಅವನಿಗೆ ತನ್ನ ಕೈಯ ಆಸರೆ ಕೊಟ್ಟು ಅವನ ಕೈ ಹಿಡಿದು ನಡೆಸಿಕೊಂಡು ಹೋದಳು. ಇಬ್ಬರಿಗೂ ಬಹಳ ಹಿತವಾಗಿತ್ತು ಅವರ ಕೈಯ ಹಿಡಿತ. ತಮ್ಮ ಮನೆ ಬಂದಾಗ ಅವನ ಕೈ ಬಿಟ್ಟು ಒಳಗೆ ಬನ್ನಿ ಎಂದು ಕರೆದಳು. ಒಳಗೆ ಬಂದವನಿಗೆ ಮನೆಯ ಅಚ್ಚುಕಟ್ಟು ನೋಡಿ ಇಷ್ಟವಾಯಿತವನಿಗೆ. ಅನನ್ಯ ತಾಯಿ ಹಾಸಿಗೆ ಹಿಡಿದಿದ್ದರು. ಸರ್, ತುಂಬ ಸಂತೋಷ ಆಯಿತು ಸರ್, ಅವಳನ್ನು ಕಾಪಾಡಿದರಂತೆ ಎಂದರು. ಪರವಾಗಿಲ್ಲ ಅಮ್ಮ ಎಂದ. ಅನು, ಸರ್ಗೆ ಹಾಲು ತಂದುಕೊಡು ಎಂದಾಗ, ಏನು ಬೇಡ, ಸಮಯವಾಗಿದೆ ಎಂದ. ಸ್ವಲ್ಪ ತಗೊಳ್ಳಿ ಎಂದು ಮಗಳನ್ನು ಒಳಗೆ ಕಳಿಸಿ, ಸರ್ ನೋಡಿ, ನೀವು ಒಳ್ಳೆಯವರು ಅಂತ ಅನಿಸಿ ನಿಮ್ಮ ಹತ್ತಿರ ಒಂದು ಮಾತು ಹೇಳಬೇಕೆನಿಸಿತು, ಅದಕ್ಕೆ ನಿಮ್ಮನ್ನು ಬರ ಹೇಳಿದೆ ಎಂದರು. ಏನು ಹೇಳಿ ಅಮ್ಮ ಎಂದ. ನೋಡಿ ಸರ್, ನನಗೆ ಗರ್ಭಕೋಶದ ಕ್ಯಾನ್ಸರ್ ಆಗಿದೆ, ಆಗಲೇ ಅರ್ಧ ಸ್ಟೇಜ್ನಲ್ಲಿದ್ದೀನಿ. ಒಂದು ವೇಳೆ ನನಗೇನಾದರೂ ಆಗಿ ನಾನು ಸತ್ತು ಹೋದರೆ ನೀವು ನಮ್ಮ ಅನೋಳನ್ನು ನೋಡಿಕೊಳ್ಳುತ್ತೀರಾ ಸರ್? ಅವಳಿಗೆ ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೀವು ಬಹಳ ಒಳ್ಳೆಯವರು ಅನಿಸಿತು ನನಗೆ, ಅದಕ್ಕಾಗಿ ಈ ಸಹಾಯ ಮಾಡಿ ಎಂದು ಕೇಳುತ್ತಿದ್ದೀನಿ. ದಯವಿಟ್ಟು ಇಲ್ಲ ಅನ್ನಬೇಡಿ, ನಿಮ್ಮ ದಮ್ಮಯ್ಯ ಎಂದರು ದೀನವಾಗಿ. ಅಯ್ಯೋ, ನೀವು ಹಿರಿಯರು, ಈ ರೀತಿಯಲ್ಲಿ ಕೈ ಮುಗಿಯುವುದು ಸರಿಯಲ್ಲ. ನಿಮಗೆ ನಾನು ಮಾತು ಕೊಡುತ್ತೀನಿ, ಈ ಕ್ಷಣದಿಂದ
ಅನನ್ಯಾಳ ಸಂಪೂರ್ಣ ಜವಾಬ್ದಾರಿ ನನ್ನದೇ. ನೀವವಳ ಚಿಂತೆ ಬಿಡಿ, ನಿಶ್ಚಿಂತರಾಗಿ ಅಮ್ಮ ಎಂದು ಅವರಿಗೆ ಭರವಸೆಯನ್ನು ನೀಡಿದ್ದ ಅಭಯ್. ಅಷ್ಟರಲ್ಲಿ ಹಾಲು ಹಿಡಿದು ಬಂದಳು ಅನನ್ಯ. ಅವರ ಎಲ್ಲ ಮಾತು ಕೇಳಿಸಿಕೊಂಡಿದ್ದಳು. ಅವಳ ಕೈ ಹಿಡಿದ ಅನುಳ ತಾಯಿ ಸರಿ ಎಂದಳು. ಬಂದ ಅಭಯ್ ಕೈಯಲ್ಲಿ ಮಗಳ ಕೈ ಇಟ್ಟು, ಇಂದಿನಿಂದ ಇವಳು ನಿಮ್ಮ ಜವಾಬ್ದಾರಿ, ನಿಮಗೆ ಸೇರಿದವಳು ಎಂದು ಹೇಳಿ ನಿರಾಳವಾದರು ಅವರು. ಅಭಯ್ ಅನುಳ ಕೈ ಗಟ್ಟಿಯಾಗಿ ಹಿಡಿದಿದ್ದ. ನಂತರ ನಿನ್ನ ಮೊಬೈಲ್ ಕೊಡಿಲ್ಲಿ ಎಂದು ಹೇಳಿ ತನ್ನ ನಂಬರ್ ಸೇವ್ ಮಾಡಿಕೊಟ್ಟು, ಏನಾದರೂ ಸರಿ ತಕ್ಷಣ ನನಗೆ ಫೋನ್ ಮಾಡು ಅನು ಎಂದವನು. ನಾಳೆ ಬಾ ಆಫೀಸ್ ಹತ್ತಿರ ಎಂದ. ನಂತರ ಅಮ್ಮ ನಾನು ಬರುತ್ತೀನಿ ಎಂದು ಹೊರಟ. ಬಾಗಿಲವರೆಗೆ ಬಂದಳು ಅನು. ಹಿಂದೆ ತಿರುಗಿದವನು ಅವಳ ಕೆನ್ನೆಯನ್ನು ಸವರಿ ಹೋಗಿ ಬರ್ಲಾ ಎಂದ. ತಲೆ ಆಡಿಸಿದಳಾದರೂ ಅವಳ ಕಣ್ಣು ತುಂಬಿತ್ತು. ಅವಳ ಕಣ್ಣೀರು ಹೊರಿಸಿ ಯಾಕಮ್ಮ ಏನೋ ಆಯಿತು ಎಂದ. ಬಂದವಳು ಅವನೆದೆಗೆ ಹೊರಗಿ ಬಿಕ್ಕಳಿಸಿದಳು. ಅಮ್ಮನಿಗೆ ಏನೂ ಆಗಲ್ಲ, ಡೋಂಟ್ ವರಿ ಅನು ಎಂದು ಅವಳನ್ನು ಸಮಾಧಾನಪಡಿಸಿ ಹೋದ ಅಭಯ್. ಮನೆ ಸೇರಿದವನಿಗೆ ತಲೆಯ ತುಂಬ ನಡೆದ ಘಟನಾವಳಿಯ ಗುಂಗೆ ತುಂಬಿತ್ತು. ಅನು ಎಂದುಸಿರಿದ್ದ. ಬೆಳಗ್ಗೆ ಇನ್ನೂ 5:15 ಆಗಿತ್ತು. ಅವನ ಫೋನ್ ರಿಂಗ್ ಆಗಿತ್ತು. ನಿದ್ದೆಗಣ್ಣಲ್ಲೇ ನೋಡಿದ. ಯಾರು ಎಂದು. ಅನು ಎಂದು ಕಂಡ ತಕ್ಷಣ ನಿದ್ದೆಯ ಮಂಪರು ಹೋಗಿತ್ತು. ಹಲೋ ಎಂದ ಅಭಯ್. ಅತ್ತಲಿಂದ ಅವಳ ಅಳು ಕೇಳಿಸಿತ್ತು. ಅನು ಏನಾಯ್ತು ಎಂದ. ಅದಕ್ಕವಳು ಅಮ್ಮ ಮಾತೇ ಆಡುತ್ತಿಲ್ಲ ಕಣ್ರಿ ಎಂದಳು. ಬಂದೇ ಇರು ಎಂದು ಎದ್ದವನು ಬೇಗ ಬೇಗನೆ ರೆಡಿಯಾಗಿ ಅವಳ ಮನೆಯ ಕಡೆಗೆ ವೇಗವಾಗಿ ಕಾರೋಡಿಸಿ ಮನೆ ತಲುಪಿದ್ದ. ಅನು ಬಂದವಳೆ ಅವನನ್ನು ಅಪ್ಪಿಕೊಂಡು ಅಳತೊಡಗಿದ್ದಳು. ಅವನು ಬಂದು ಅವರ ನಾಡಿ ನೋಡಿದ. ಇಲ್ಲ, ಶರೀರ ಆಗಲೇ ತಣ್ಣಗಾಗಿತ್ತು. ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟಿದ್ದ ಅಭಯ್. ತನ್ನ ಅಮ್ಮ ಇನ್ನಿಲ್ಲ ಎಂದರೆ ಅವಳಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಅಭಯ್ ತಾನೇ ಅವರ ಕರ್ಮಾಂತರ ಕಾರ್ಯಗಳನ್ನೆಲ್ಲ ಮಾಡಿದ. ಅಲ್ಲಿಂದ ಅನುಳನ್ನು ತನ್ನ ಮನೆಗೆ ಕರೆದು ತಂದಿದ್ದ. ಮೊದಲೇ ತನ್ನ ತಂದೆಗೆ ಎಲ್ಲ ತಿಳಿಸಿ ಹೇಳಿದ್ದ ಅಭಯ್. ಅವರು ಹತ್ತಿರ ಬಂದು ಅವಳ ತಲೆ ಸವರಿ ಒಳಗೆ ಬಾ ಅಮ್ಮ ಎಂದರು. ರಾಮು ಎಂದ. ಏನಣ್ಣ ಎಂದು ಬಂದ ಹುಡುಗನಿಗೆ ನನ್ನ ಪಕ್ಕದ ರೂಮಿಗೆ ಇವಳನ್ನು ಕರೆದುಕೊಂಡು ಹೋಗು ಎಂದ. ಸರಿ ಎಂದು ಹೇಳಿ ಬನ್ನಿ ಎಂದು ಕರೆದುಕೊಂಡು ಹೋದ. ಅವನ ಹಿಂದೆ ಹೋದಳು ಅನನ್ಯ. ರಾಮುನ ಹಿಂದೆ ಹೋದ ಅನನ್ಯಾಳನ್ನು ನೋಡಿದ. ಒಂದೇ ಒಂದು ರಾತ್ರಿಯಲ್ಲಿ ಅವಳ ಜೀವನ ಬದಲಾಗಿ ಹೋಯಿತು. ನಿನ್ನೆಯಾದ ಆಕಸ್ಮಿಕ ಪರಿಚಯ ಹೊಸ ಜವಾಬ್ದಾರಿಯನ್ನು ನೀಡಿದೆ ನನಗೆ. ಮೊದಮೊದಲು ತನ್ನ ಅಮ್ಮನನ್ನು ಜ್ಞಾಪಿಸಿಕೊಂಡು ಕುಳಿತು ಬಿಡುತ್ತಿದ್ದಳು. ಅವಳನ್ನು ಒಂಟಿಯಾಗಿ ಬಿಡಲಿಚ್ಛಿಸದೆ ತನ್ನೊಡನೆ ಆಫೀಸ್ಗೆ ಕರೆದುಕೊಂಡು ಹೋಗುತ್ತಿದ್ದ. ಅವಳಿಗೆ ಸಣ್ಣ ಸಣ್ಣ ಕೆಲಸಗಳನ್ನು ಹೇಳುತ್ತಿದ್ದ ಮಾಡಲು. ನಂತರ ಕಾಲೇಜಿಗೆ ತಾನೇ ಬಿಟ್ಟು ಮತ್ತೆ ಕರೆದುಕೊಂಡು ಬರುತ್ತಿದ್ದ. ಅವಳ ಫೈನಲ್ ಇಯರ್ ಪರೀಕ್ಷೆಗಳು ಮುಗಿದಿದ್ದವು. ಚೆನ್ನಾಗಿಯೇ ಮಾಡಿದ್ದಳು. ರಿಸಲ್ಟ್ನ ಯೋಚನೆ ಇರಲಿಲ್ಲ. ನಿಧಾನವಾಗಿ ಮನೆಯಲ್ಲಿ ಒಂದೊಂದೇ ಕೆಲಸ ಶುರು ಮಾಡಿದಳು. ಅಡುಗೆ ತಾನೇ ಮಾಡುತ್ತಿದ್ದಳು. ದೇವರ ಪೂಜೆ, ಮನೆಯ ಮುಂದೆ ರಂಗೋಲಿ, ತುಳಸಿ ಪೂಜೆ, ಅಪ್ಪ ಮಗನಿಗೆ ಗುಡ್ ಮಾರ್ನಿಂಗ್ನೊಂದಿಗೆ ಕಾಫಿ, ಅಭಯ್ಗೆ ಆಫೀಸ್ಗೆ ಹೋಗಲು ಬಟ್ಟೆಗಳನ್ನು ತೆಗೆದಿಡುವುದು, ಅವನ ಬಟ್ಟೆಯ ಐರನ್, ಅಂಕಲ್ ಔಷಧಿ, ಮನೆಯ ಮುಂದಿನ ಗಾರ್ಡನ್, ಹೀಗೆ ಎಲ್ಲ ಕಡೆಯಲ್ಲೂ ಅನನ್ಯಾಳ ಕೆಲಸ ಹರಡಿತ್ತು. ಈ ಮಧ್ಯೆ ಅವಳ ರಿಸಲ್ಟ್ ಬಂದಿತ್ತು. ಅವಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಳು. ಅಭಯ್ ಅವಳ ಬಾಯಿಗೆ ಸಿಹಿ ಇಟ್ಟು ಅಭಿನಂದಿಸಿದ್ದ. ಇಡೀ ಮನೆಯನ್ನು ಅನನ್ಯಾಳೆ ಆವರಿಸಿಕೊಂಡಿದ್ದಳು. ಯಾರಿಗೆ ಏನೇ ಬೇಕೆಂದರೂ ಅವಳನ್ನು ಕೇಳುವಂತಾಗಿತ್ತು. ಹೆಣ್ಣು ದಿಕ್ಕಿಲ್ಲದ ಆ ಮನೆಗೆ ಅವಳೇ ಪುಟ್ಟ ಯಜಮಾನಿಯಾಗಿದ್ದಳು. ಅದೊಂದು ದಿನ ಆಫೀಸ್ನಿಂದ ಬಂದ ಅಭಯ್ ಅನು ಒಂದು ಸ್ಟ್ರಾಂಗ್ ಕಾಫಿ ಎಂದು ಕೂಗಿ ತನ್ನ ರೂಮಿಗೆ ಹೋಗಿದ್ದ. ಕಾಫಿ ತಂದವಳು ರೀ ಎಂದಳು. ಬಾಗಿಲು ತೆಗೆದಾಗ ಅವನು ತಲೆ ಹೊತ್ತಿಕೊಳ್ಳುತ್ತಾ ಇದ್ದ. ಬಂದವಳು ಕಾಫಿ ಎಂದಳು. ಪಡೆದು ಕುಡಿಯುತ್ತಿದ್ದ ಅಭಯ್ಗೆ ಜಂಡು ಬಾಂಬ್ ತಂದು ಅವನ ತಲೆಗೆ ಹಚ್ಚಿ ನಿಧಾನವಾಗಿ ತಿಕ್ಕತೊಡಗಿದ್ದಳು. ಹಾಯಾಗಿತ್ತು ಅವನಿಗೆ. ಅವಳು ಹೊತ್ತುತ್ತಿದ್ದರೆ ಹಾಗೆ ಅವಳ ಮಡಿಲಲ್ಲಿ ಮಲಗಿದ್ದ ಅಭಯ್. ಮೆತ್ತಗೆ ಅವಳು ಅವನ ಹಣೆಯನ್ನು ಒತ್ತತೊಡಗಿದ್ದಳು. ಅಭಯ್ ಹಾಗೆ ನಿದ್ರೆಗೆ ಜಾರಿದ್ದ. ಅವನು ಆಳವಾದ ನಿದ್ದೆ ಆವರಿಸಿದಾಗ ನಿಧಾನವಾಗಿ ಅವನ ತಲೆಯನ್ನು ತನ್ನ ಮಡಿಲಿನಿಂದ ಸರಿಸಿ ತಲೆಯ ಕೆಳಗೆ ದಿಂಬು ಕೊಟ್ಟು ಇನ್ನೇನು ಎದ್ದು ಹೋಗಬೇಕು. ಅನು ಮುದ್ದು ಇಲ್ಲೇ ಕೂರು ಪ್ಲೀಸ್ ಎಂದಿದ್ದ ನಿದ್ದೆಯಲ್ಲಿ.
ಅಲ್ಲೇ ಕೂತವಳ ಮಡಿಲೇರಿದ ಮತ್ತೆ ನಿದ್ದೆಗೆ ಜಾರಿದ್ದ. ಅವನ ತಲೆಯ ಕೂದಲಲ್ಲಿ ಕೈ ಆಡಿಸುತ್ತಾ ಬಹಳ ಹೊತ್ತು ಕೂತಳು. ನಂತರ ದಿಂಬಿನ ಮೇಲೆ ಅವನ ತಲೆ ಇಟ್ಟು ಹೊರಗೆ ಬಂದಳು. ದಿನೇ ದಿನೇ ಅಭಯ್ ಅನ್ನೋಳನ್ನು ಯಾವ ಮಟ್ಟಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದ ಎಂದರೆ ಒಂದು ಕ್ಷಣ ಅವಳು ಕಾಣದಿದ್ದರೆ ಚಡಪಡಿಸುತ್ತಿದ್ದ. ತಕ್ಷಣ ಅವಳನ್ನು ಹುಡುಕಿಕೊಂಡು ಹೋಗುತ್ತಿದ್ದ. ಒಲೆಯ ಮುಂದೆ ನಿಂತು ಅಡುಗೆ ಮಾಡುತ್ತಿದ್ದರೆ ಅನು ಎಂದವ ಅವಳ ನಡುವನ್ನು ಬಳಸಿ ಹಿಡಿದು ಅವಳ ಭುಜದ ಮೇಲೆ ತನ್ನ ಗಡ್ಡವನ್ನಿಟ್ಟು ಅವಳೊಂದಿಗೆ ಸಣ್ಣ ಚೇಷ್ಟೆಯಲ್ಲಿ ತೊಡಗುತ್ತಿದ್ದ. ಅವಳಿಂದ ಬಯಸಿಕೊಂಡು ಅವಳು ಹುಸಿ ಮುನಿದಾಗ ಅವಳ ಕೆನ್ನೆಗೆ ಮುತ್ತಿಟ್ಟು ಸಾರಿ ಎನ್ನುತ್ತಿದ್ದ. ಅಪ್ಪ ತಿಂಡಿ ತಿಂದು ಹೋಗುತ್ತಿದ್ದಂತೆ ತಾನು ಅಡುಗೆ ಮನೆಯ ಕಟ್ಟೆಯಲ್ಲಿ ಕುಳಿತು ಅವಳಿಗೆ ತಿನ್ನಿಸುತ್ತಾ ತಾನು ತಿನ್ನುತ್ತಿದ್ದ. ಅಭಯ್ನ ಉಸಿರಾಗಿದ್ದಳು ಅನನ್ಯ. ಅನೋಳ ಜೀವವಾಗಿದ್ದ ಅಭಯ್. ಅವಳಿಗೆ 4 ವೀಲರ್ ಹಾಗೂ 2 ವೀಲರ್ ಡ್ರೈವಿಂಗ್, ಸೆಲ್ಫ್ ಡಿಫೆನ್ಸ್ ಎಲ್ಲವನ್ನೂ ಕಲಿಸಿಕೊಟ್ಟಿದ್ದ ಅಭಯ್. ಒಮ್ಮೊಮ್ಮೆ ಅವಳಿಗೆ ಒಂಟಿತನ ಕಾಡಲು ಶುರುವಾದರೆ ಸೀದಾ ಅಭಯ್ ಹತ್ತಿರ ಹೋಗುತ್ತಿದ್ದಳು. ಅವನು ಏನಾಯಿತು ಮುದ್ದು ಎಂದರೆ ಯಾಕೋ ಬಹಳ ಒಂಟಿತನ ಕಾಡುತ್ತಿದ್ದೋರಿ ಎಂದಾಗ ಅವಳನ್ನು ಬಾಚಿ ಅಪ್ಪಿಕೊಳ್ಳುತ್ತಿದ್ದ. ಆ ಅಪ್ಪುಗೆಯಲ್ಲಿ ಅವಳಿಗೆ ಸಾಂತ್ವನ, ಸುರಕ್ಷತೆ ಎಲ್ಲ ಸಿಗುತ್ತಿತ್ತು. ಎಷ್ಟೋ ನಿದ್ರೆ ಬಾರದ ರಾತ್ರಿಗಳಲ್ಲಿ ಅವನ ರೂಮ್ ಹೊಕ್ಕು ಅವನೆದೆಯಲ್ಲಿ ತಲೆ ಇಟ್ಟು ಮಲಗುತ್ತಿದ್ದಳು ಅನನ್ಯ. ಅವಳು ಬಂದು ಮಲಗಿದ್ದು ತಿಳಿಯುತ್ತಿದ್ದಂತೆ ಬಳಸಿ ತನಗಿನ್ನೊಂದಿಷ್ಟು ಅವಳನ್ನು ತನಗೆ ಒತ್ತಿಕೊಂಡು ಮಲಗುತ್ತಿದ್ದ. ಸದಾ ಲಂಗ ದಾವಣಿಗೆ ಇಷ್ಟಪಡುತ್ತಿದ್ದಳು. ಚೂಡಿ ಹಾಕಲು ಕೂಡ ಮಹಾನ್ ಸಂಕೋಚ ಅವಳಿಗೆ. ಅರೆಯದೆ ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿ ಬೆಳೆದು ನಿಂತಿತ್ತು. ಇವರ ಈ ಒಡನಾಟ ಅಭಯ್ ತಂದೆ ಅರಿಯದವರೇನಲ್ಲ. ಆದಷ್ಟು ಬೇಗ ಅವರಿಗೆ ಇವರಿಬ್ಬರನ್ನು ಮದುವೆ ಎಂಬ ಸೂತ್ರದಲ್ಲಿ ಬಂಧಿಸುವ ಹಂಬಲ. ಅದಕ್ಕೆ ಅವರಿಬ್ಬರ ಬಳಿ ಮಾತಾಡಬೇಕು ಆದಷ್ಟು ಬೇಗ ಎಂದುಕೊಂಡರು. ತನ್ನ ಆಫೀಸಿನ ಒಂದು ಇಂಪಾರ್ಟೆಂಟ್ ಫೈಲ್ ಒಂದನ್ನು ಅವಳಿಗೆ ಕೊಟ್ಟು, ಇದನ್ನು ಎತ್ತಿಡು ಮುದ್ದು, ಬಹಳ ಇಂಪಾರ್ಟೆಂಟ್ ಫೈಲ್ ಇದು. ನಾನು ಕೇಳಿದಾಗ ಇದನ್ನು ಕೊಡು ಎಂದು ಹೇಳಿದ ಅಭಯ್. ಸರಿ ಎಂದು ಜೋಪಾನವಾಗಿ ಎತ್ತಿಟ್ಟಳು ಅನು. ಅವನು ಅದನ್ನು ಕೊಟ್ಟು 1 ತಿಂಗಳ ನಂತರ ಕೇಳಿದ್ದ, ಕೊಟ್ಟಿದ್ದಳು. ಅವನು ಫೈಲ್ ತೆಗೆದುಕೊಂಡು ಹೋಗುವಾಗ ಅದರ ಹಾಳೆಗಳು ಸ್ವಲ್ಪ ಸಡಿಲವಾಗಿದ್ದವು. ಅವನು ಆ ಫೈಲನ್ನು ಕಾರಿನ ಹಿಂದಿನ ಸೀಟಿನಲ್ಲಿ ಇಟ್ಟು ಡ್ರೈವಿಂಗ್ ಮಾಡತೊಡಗಿದ. ರಸ್ತೆಯ ಮಧ್ಯದಲ್ಲಿ ಯಾರೋ ಅಡ್ಡ ಬಂದಾಗ ಜೋರಾಗಿ ಬ್ರೇಕ್ ಹಾಕಿದ್ದ ಅಭಯ್. ಆ ಮನುಷ್ಯನಿಗೆ ಏನೂ ತೊಂದರೆ ಆಗಿರಲಿಲ್ಲ. ಸದ್ಯಕ್ಕೆ ಸಮಾಧಾನಗೊಂಡಿದ್ದ. ನಂತರ ಆಫೀಸ್ಗೆ ಹೋಗಿ ತಲುಪಿದ. ಕೆಳಗೆ ಜಾರಿದ್ದ ಫೈಲ್ ಹಿಡಿದು ಹೋಗಿದ್ದ ಅಭಯ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಫೈಲ್ ಅವನು ಚೆಕ್ ಮಾಡುವಾಗ ಇಂಪಾರ್ಟೆಂಟ್ ಆದ ಆ ಫೈಲಿನ 2 ಪುಟಗಳು ಕಾಣೆಯಾಗಿದ್ದವು. ಬಹಳ ದೊಡ್ಡ ಪ್ರಾಜೆಕ್ಟ್ನ ಅಪ್ರೂವಲ್ ಡಾಕ್ಯುಮೆಂಟ್ಸ್ಗಳಿದ್ದ ಆ ಫೈಲಿನ ಪ್ರತಿ ಪೇಪರ್ ಇಂಪಾರ್ಟೆಂಟ್ ಆಗಿತ್ತು. ಯಾವಾಗ 2 ಪುಟಗಳು ಅವನಿಗೆ ಕಾಣಲಿಲ್ಲವೋ ತಕ್ಷಣ ಅವನ ಸಿಟ್ಟು ಹೇರಿತ್ತು ಅನುಳ ಮೇಲೆ. ಸಿಟ್ಟಿನಲ್ಲಿ ಕಾರು ಹತ್ತಿ ಮನೆಗೆ ಹೊರಟಿದ್ದ. ದಾರಿ ಉದ್ದಕ್ಕೂ ಅದೇ ಕೋಪ ಕ್ಷಣ ಕ್ಷಣವೂ ಹೆಚ್ಚಿ ಮನೆಗೆ ಬರುವಷ್ಟರಲ್ಲಿ ತಾರಕಕ್ಕೇರಿತ್ತು. ಅನು ಎಂದು ದೊಡ್ಡದಾಗಿ ಕೂಗಿದ್ದ ಅಭಯ್. ಅವನ ಆ ಗಡುಸು ಕೋಪದ ಧ್ವನಿಗೆ ಬೆಚ್ಚಿದಂತೆ ಆಗಿ ತನ್ನ ಕೋಣೆಯಲ್ಲಿದ್ದವಳು ಇಳಿದು ಬಂದಿದ್ದಳು. ಸಣ್ಣದಾಗಿ ನಡುಗುತ್ತಿದ್ದಳು. ಬಂದವನೇ ವಿಷಯವೇನು ಹೇಳದೆ ಅವಳ ಕೆನ್ನೆಗೆ ಬಿಸಿ ಹೊಡೆದಿದ್ದ. ಆ ಪೆಟ್ಟಿಗೆ ತತ್ತರಿಸಿದ್ದಳು ಅನು. ಬಹಳ ಇಂಪಾರ್ಟೆಂಟ್ ಫೈಲ್ ಅಂತ ತಾನೇ ಕೊಟ್ಟಿದ್ದು, ನೀಟಾಗಿ ಎತ್ತಿಟ್ಕೋ ಅಂತ. ಇಷ್ಟೊಂದು ಕೇರ್ಲೆಸ್ ನೀನು ಅಂತ ಗೊತ್ತಿರಲಿಲ್ಲ ನನಗೆ. ನಿನ್ನ ಜವಾಬ್ದಾರಿ ತಗೊಂಡು ತಪ್ಪು ಮಾಡಿದೆ ಅಂತ ಮೊದಲ ಬಾರಿಗೆ ಅನಿಸುತ್ತಿದೆ ನನಗೆ. ನಿನ್ನ ಮುಖ ತೋರಿಸಬೇಡ, ಹೊರಟೋಗು ಇಲ್ಲಿಂದ ಎಂದು ಕೂಗಾಡಿ ಮತ್ತೆ ಆಫೀಸ್ಗೆ ಹೋಗಿದ್ದ. ಅವನ ಕೋಪಕ್ಕೆ ಕಾರಣ ಅರಿಯದ ಅನನ್ಯ ಅವನು ಕೊಟ್ಟ ಪೆಟ್ಟಿಗಿಂತ ಅವನ ಮಾತುಗಳು ಅವಳನ್ನು ಬಹಳ ಘಾಸಿಗೊಳಿಸಿದ್ದವು. ಇನ್ನು ಮುಂದೆ ನನ್ನಿಂದ ಇವರಿಗೆ ತೊಂದರೆ ಆಗೋದು ಬೇಡ. ನಾನು ಯಾರಿಗೂ ಹೊರೆಯಾಗಲಾರೆ. ಇಲ್ಲಿಂದ ಹೊರಟು ಬಿಡಬೇಕು ಮೊದಲು ಎಂದು ತೀರ್ಮಾನ ಮಾಡಿ ಕೆಳಗೆ ಬಂದು ರಾಮುಗೆ, ಅಂಕಲ್ ಹಾಗೂ ಇವರನ್ನು ಚೆನ್ನಾಗಿ ನೋಡಿಕೋ ರಾಮು ಎಂದು ಹೇಳಿ ತನ್ನ ಕೋಣೆಗೆ ಹೋಗಿ ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಭಯ್ನ ರೂಮಿಗೆ ಬಂದು ಅವನ ಫೋಟೋ ಹತ್ತಿರ ನಿಂತು ಬಹಳ ಹೊತ್ತು ಅದನ್ನು ನೋಡಿ ಅದನ್ನು ಕೈಯಿಂದ ಸವರಿ ಅದಕ್ಕೆ ಮುತ್ತಿಟ್ಟ ಅನನ್ಯ ಮತ್ತೆ ಹಿಂತಿರುಗಿ ನೋಡದೆ ಹೊರಟು ಹೋದಳು. ಸಂಜೆ ಬಂದ ಅಭಯ್ ಅನು ಕಾಫಿ ಎಂದು ಹೇಳಿ ತನ್ನ ರೂಮಿಗೆ ಹೋದ. ರಾಮು, ಅಣ್ಣ ಕಾಫಿ ಎಂದ. ಕಣ್ಣು ಬಿಟ್ಟವನು, ಎಲ್ಲೋ ಅನು, ನೀನ್ ತಂದಿದ್ದೀಯಾ ಕಾಫಿ ಎಂದ. ಏನು ಅಂತ ಗೊತ್ತಿಲ್ಲ ಅಣ್ಣ.
ಅನು ಅಕ್ಕ ಮನೆಯಲ್ಲಿ ಇಲ್ಲ. ಅವರು ತಮ್ಮ ಲಗೇಜ್ ತಗೊಂಡು ಹೊರಟು ಹೋದರು. ಎಲ್ಲಿಗೆ ಅಂತ ಕೇಳಿದ್ದಕ್ಕೆ ಗೊತ್ತಿಲ್ಲ ರಾಮು, ಜೀವನ ಕರೆದುಕೊಂಡು ಹೋದಲ್ಲಿ ಹೋಗುತ್ತೀನಿ ಎಂದು ಹೇಳಿ ಹೋದರು ಅಣ್ಣ ಎಂದ. ರಾಮುನ ಮಾತು ಕೇಳಿ ಅವನ ತನು ಕಂಪಿಸಿತ್ತು. ಅಯ್ಯೋ, ಬೆಳಗ್ಗೆ ಕೋಪದಲ್ಲಿ ಮಾತನಾಡಿದ್ದ ನನ್ನ ಮಾತು ಅವಳ ಮೇಲೆ ಮನೆ ಬಿಟ್ಟು ಹೋಗುವಷ್ಟು ಕಠಿಣವಾಗಿತ್ತೆ. ಛೇ, ಎಂತಹ ಪಾಪಿ ನಾನು. ಮೊದಲೇ ಮುಗ್ಧ, ಬಯಸ್ತೆ ಬೇರೆ. ಒಂಟಿಯಾಗಿ ಈ ಕೆಟ್ಟ ಪ್ರಪಂಚದಲ್ಲಿ ಹೇಗೆ ಬದುಕುತ್ತಾಳೆ ನನ್ನ ಮುದ್ದಮ್ಮ? ತಕ್ಷಣ ಅವಳನ್ನು ಹುಡುಕಲು ಹೊರಟಿದ್ದ. ಸಿಗಲಿಲ್ಲ. ಮರುದಿನ ಡ್ರೈವರ್ ಕಾರ್ ಕ್ಲೀನ್ ಮಾಡುವಾಗ ಸಿಕ್ಕ ಪೇಪರ್ಗಳನ್ನು ತಂದು ಅಭಯ್ಗೆ ಕೊಟ್ಟ. ನೋಡಿದರೆ ಯಾವ ಪೇಪರ್ಗಳಿಗಾಗಿ ಅವನು ಹಿಂದಿನ ದಿನ ಅನುಳ ಮೇಲೆ ಕೂಗಾಡಿದ್ದನೋ, ಕೈ ಮಾಡಿದ್ದನೋ ಅದೇ ಪೇಪರ್ಗಳು ಅವನ ಕೈಯಲ್ಲಿ ಇದ್ದವು. ನನ್ನ ತಪ್ಪಿಗೆ, ನನ್ನ ಕೋಪಕ್ಕೆ ನಿನ್ನ ತಪ್ಪಿರದಿದ್ದರೋ ನಿನ್ನನ್ನು ಗುರಿ ಮಾಡಿದನೆ ನಾನು. ಮುದ್ದು, ದಯವಿಟ್ಟು ನನ್ನ ಕ್ಷಮಿಸು ಮುದ್ದು. ನಿನ್ನ ತಾಯಿಗೆ ಕೊಟ್ಟ ಮಾತು ನಾನು ಉಳಿಸಿಕೊಳ್ಳಲಿಲ್ಲ. ನನ್ನ ಕ್ಷಮಿಸಿಬಿಡು ಮುದ್ದು ಎಂದು ಪರಿತಪಿಸಿದ್ದ. ಅಂದಿನಿಂದ ಪ್ರತಿದಿನ ಅವಳಿಗಾಗಿ ಬೆಂಗಳೂರಿನ ಒಂದೇ ಒಂದು ಜಾಗ ಬಿಡದಂತೆ ಹುಡುಕುತ್ತಾ ಬಂದಿದ್ದ. ಆಗಲೇ 8-10 ತಿಂಗಳು ಕಳೆದಿದ್ದವು. ಅವಳು ಅವನಿಗೆ ಸಿಕ್ಕಿದ್ದು ಮೈಸೂರಿನಲ್ಲೇ. ಸಿಕ್ಕಿದ್ದು ಆಯಿತು. ಅವಳಿಗೆ ಹೇಗೆ ನನ್ನ ಮುಖ ತೋರಿಸಲಿ? ದೇವರೇ, ನನ್ನ ಮುದ್ದುವನ್ನು ಎದುರಿಸುವ ಶಕ್ತಿಯನ್ನು ಕೊಡಪ್ಪ ಪ್ಲೀಸ್. ಅವಳು ಎಷ್ಟೇ ಕೋಪಿಸಿಕೊಂಡರೂ ಸರಿಯೇ, ನಾನು ಬಿಡುವುದಿಲ್ಲ. ನಿನ್ನನ್ನು ಕರೆದುಕೊಂಡೇ ಹೋಗುವುದು. ನೀನು ಬರದೇ ಹೋದರೆ ನಿನ್ನನ್ನು ಎತ್ತಾಕೊಂಡು ಹೋಗುವೆ. ಕೋಪ ಮಾಡಿಕೊಂಡರೆ ಕ್ಷಮೆಯಾಚಿಸಿ ಒಪ್ಪಿಸುವೆ ಎಂದು ತೀರ್ಮಾನ ಮಾಡಿ ಬೇಗ ತಯಾರಾಗಿ ಹೋದ. ತಡವಾದರೆ ಅವಳು ಮತ್ತೆ ಕೆಲಸಕ್ಕೆ ಹೊರಟು ಹೋದರೆ ಕಷ್ಟ ಎಂದು ಅವಳ ಹಾಸ್ಟೆಲ್ ಹತ್ತಿರ ಬಂದು ಅನನ್ಯ ಎಂದ. ವಾಚ್ಮ್ಯಾನ್ ಅನನ್ಯ ಎಂದು ಕರೆದಾಗ, ಏನು ಎಂದು ಬಂದವಳಿಗೆ, ನಿಮ್ಮನ್ನು ನೋಡಲು ಯಾರೋ ಬಂದಿದ್ದಾರೆ, ಬನ್ನಿ ತಕ್ಷಣ ಎಂದು ಹೇಳಿ ಹೋದ. ಅವಳಿಗೆ ಆಶ್ಚರ್ಯ. ತನ್ನನ್ನು ಹುಡುಕಿಕೊಂಡು ಯಾರು ಬಂದಿದ್ದಾರೆ ಎಂದು ರೂಮಿನೊಳಗೆ ಕಾಲಿಡುತ್ತಲೇ ಇವರು ಬಂದ್ರ ಏನಾದರೂ? ಆ ಆಲೋಚನೆ ಮನದಲ್ಲಿ ಮೂಡಿದ ತಕ್ಷಣ ತಲೆ ಎತ್ತಿ ನೋಡಿದಳು ಅನನ್ಯ. ಅವಳೊಡೆಯ ಅವಳೆದುರಿಗೆ. ಇನ್ನು ತಡೆಯಲಾಗದೆ ಓಡಿ ಬಂದು ಅವನಿಗೆ ಜೋತು ಬಿದ್ದಳು ಅನನ್ಯ. ಅವಳ ದುಃಖದ ಕಟ್ಟೆ ಹೊಡೆದಿತ್ತು. ಅಳುವಿನ ಮಧ್ಯದಲ್ಲಿ, ನನ್ನ ಹುಡುಕಲು ಯಾಕಿಷ್ಟು ತಡ ಮಾಡಿದ್ರಿ ನೀವು ಎಂದು ಅವನೆದೆಗೆ ಹೊಡೆಯತೊಡಗಿದ್ದಳು. ಮುದ್ದು ಮುದ್ದು ಎಂದ. ಅವಳು ಸುಮ್ಮನಾದಾಗ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಅಭಯ್. ಅವಳು ಶಾಂತವಾಗುವವರೆಗೂ ತನ್ನ ಹಿಡಿತ ಸಡಿಲಗೊಳಿಸಲಿಲ್ಲ ಅವನು. ಎಷ್ಟೋ ಸಮಯದ ನಂತರ ಅವಳು ಸಮಾಧಾನ ಆದಾಗ, ಹೋಗಿ ನಿನ್ನ ಲಗೇಜ್ ತಗೊಂಡು ಬಾ ಎಂದು ಕಳಿಸಿದ. ಹೂ ಎಂದು ಹೋದಳು ಲಗೇಜ್ ತರಲು. ಅವಳಿಗೆ ಏನೋ ಒಂಥರ ಶಾಂತವಾಗಿತ್ತು, ಮನ ಅರಳಿತ್ತು. ತನ್ನವನ ಆಗಮನ ಅವಳನ್ನು ಬಹಳ ತಿಂಗಳ ನಂತರ ಮನಂಪೂರ್ವಕವಾಗಿ ನಗುವಂತೆ ಮಾಡಿತ್ತು. ಬೇಗ ಬೇಗನೆ ತನ್ನ ಬಟ್ಟೆಗಳನ್ನು ಜೋಡಿಸಿಕೊಂಡು ಲಗೇಜ್ ಸಮೇತ ಬಂದಳು ಅನನ್ಯ. ಬಂದವಳ ಕೈಯಿಂದ ಸೂಟ್ ಕೇಸ್ ಪಡೆದು ಕಾರಿನಲ್ಲಿ ಇಟ್ಟವನು ಅವಳನ್ನು ಕಾರ್ ಹತ್ತಿಸಿಕೊಂಡು ತಾನು ಉಳಿದಿದ್ದ ಹೋಟೆಲ್ ಕಡೆಗೆ ಹೊರಟ ಅಭಯ್. ಒಂದು ಕೈಯಿಂದ ಅವಳನ್ನು ಬಳಸಿ ಹಿಡಿದು ತನಗೊರಗಿಸಿಕೊಂಡು ಕೂತ. ಅವಳು ಅವನ ತೋಳಿನಲ್ಲಿ ನೆಮ್ಮದಿಯಾಗಿ ಉಳಿದಳು. ಕಾರು ನಿಲ್ಲಿಸಿ ಅವಳ ಲಗೇಜ್ ತೆಗೆದುಕೊಂಡು ಅವಳನ್ನು ಕೈ ಹಿಡಿದು ಕರೆದುಕೊಂಡು ತನ್ನ ಕೋಣೆಗೆ ಹೋದ ಅಭಯ್. ಬಾಗಿಲು ಹಾಕಿದವನೇ ಅವಳೆಡೆಗೆ ತಿರುಗಿ, ಮುದ್ದು, ಐ ಆಮ್ ಸೋ ಸಾರಿ ಕಣೆ. ನಿನ್ನ ಮನಸ್ಸಿಗೆ ಗಾಯವಾಗುವಂತೆ ಮಾತನಾಡಿದ್ದೀನಿ. ಅದಕ್ಕಾಗಿ ಹಾಗೂ ಅವಳ ಹತ್ತಿರ ಬಂದವನು ಈ ಮೃದು ಕೆನ್ನೆಗೆ ಹೊಡೆದ ಪಾಪಿ ನಾನು. ನನ್ನನ್ನು ಕ್ಷಮಿಸಿಬಿಡಮ್ಮ ಪ್ಲೀಸ್ ಎಂದ. ಅವನ ಮಾತು ಕೇಳಿ ಅವನ ಬಾಯಿಯ ಮೇಲೆ ಕೈ ಇಟ್ಟು, ದಯವಿಟ್ಟು ಹಾಗೆ ಹೇಳಬೇಡಿ. ನೀವೇನೋ ಕೋಪದಲ್ಲಿ ಅಂದರೆ ನಾನು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಿತ್ತು. ಅದು ಮಾಡದೆ ಮನೆಯಿಂದ ಹೊರಗೆ ಬಂದು ನಾನು ಬಹಳ ತಪ್ಪು ಮಾಡಿದೆ. ನೀವೇ ನನ್ನನ್ನು ಕ್ಷಮಿಸಿ. ನನ್ನನ್ನು ಹುಡುಕುವ ಕೆಲಸ ಬೇರೆ ಕೊಟ್ಟೆ ನಿಮಗೆ ಎಂದು ಮೌನವಾದಳು ಅನನ್ಯ. ಇಲ್ಲ ಮುದ್ದು, ಏನೂ ತೊಂದರೆ ಇಲ್ಲ. ನೀನು ನನಗೆ ಸಿಕ್ಕಿದೆ, ಅದೇ ಬಹಳ ಮುಖ್ಯ ಕಣೆ. ನನ್ನನ್ನು ಕ್ಷಮಿಸಿದ್ದೀಯಾ ತಾನೇ ಎಂದ. ಹೂ ಎಂದಳು ಅನನ್ಯ. ಮತ್ತೆ ನನಗೇನು ಕೊಡಲಿಲ್ಲ ನೀನು ಎಂದ. ಬಂದವಳು ಅವನನ್ನು ಅಪ್ಪಿಕೊಂಡು, ನನ್ನನ್ನೇ ನಿನಗೆ ಕೊಟ್ಟಿದ್ದೇನೆ ಎಂದಳು. ಅವಳ ಮಾತು ಕೇಳಿ ಅವಳ ಮೇಲಿನ ಪ್ರೀತಿ ಅವನಿಗೆ ಇನ್ನೂ ಹೆಚ್ಚಾಗಿತ್ತು. ತಾನು ಪೆಟ್ಟು ನೀಡಿದ್ದ ಕೆನ್ನೆಗೆ ಮುದ್ದಿಸಿದ್ದ ಅಭಯ್. ಅವಳ ಮೇಲಿನ ಪ್ರೀತಿ ತಡೆಯಲಾರದೆ ಆ ಸೇಬುಗೆಣ್ಣೆಯನ್ನು ಕಚ್ಚಿದ್ದ. ಹಾ ಎಂದಳು. ನೋವಾಯ್ತ ಮುದ್ದು ಎಂದ.
ಇಲ್ಲ ಎಂದಳು. ಆಗ ಅವಳ ಇನ್ನೊಂದು ಸೇಬುಗೆನ್ನೆಯನ್ನು ಕಚ್ಚಿದ್ದ ಮತ್ತೊಮ್ಮೆ ಹಾ ಎಂದಳು. ಮುದ್ದು, ಆದಷ್ಟು ಬೇಗನೆ ನಿನ್ನನ್ನು ಮದುವೆಯಾಗಬೇಕು ನಾನು ಎಂದ. ಅವನ ಮಾತು ಕೇಳಿ ನಾನ್ ರೆಡಿ ಎಂದಳು ಅನನ್ಯ. ಮತ್ತೊಮ್ಮೆ ಅವಳನ್ನಪ್ಪಿಕೊಂಡಿದ್ದ ಅಭಯ್ ಮತ್ತೆಂದೂ ನಿನ್ನನ್ನು ಅಗಲಿರಲಾರೆ ಎಂಬಂತೆ ಆ ಊರಿನಲ್ಲಿ ಅವಳ ಜೊತೆಯಲ್ಲಿ ಒಂದಷ್ಟು ಸುತ್ತಾಡಿ ಅವಳಿಗೆ ಒಂದಷ್ಟು ಶಾಪಿಂಗ್ ಮಾಡಿಸಿ ಕರೆದುಕೊಂಡು ಬಂದ. ನಂತರ ಮುದ್ದು ಹೊರಡೋಣ್ವಾ ನಮ್ಮನೆಗೆ ಅಂದಾಗ ತಕ್ಷಣ ಅನನ್ಯ ಸರಿ ಎಂದಳು. ಮತ್ತೊಮ್ಮೆ ಅವಳನ್ನು ಅಪ್ಪಿಕೊಂಡಿದ್ದ ಗಟ್ಟಿಯಾಗಿ. ನಡಿ ಹೋಗೋಣ ಎಂದು ರೂಮ್ ಖಾಲಿ ಮಾಡಿ ಹೋಗಿ ಅವಳನ್ನು ಕಾರಿನೊಳಗೆ ಕೂರಿಸಿ ತಾನು ಹತ್ತಿ ಕೂತವನು ಡ್ರೈವ್ ಮಾಡತೊಡಗಿದ. ಅವಳು ಅವನಿಗೊರಗಿ ಕೂತಳು. ಅವನಿಗೆ ಹೇಳಿದಳು, ರೀ, ನೀವೇ ನನ್ನ ಪ್ರಪಂಚ ಕಣ್ರಿ, ನಿಮ್ಮಿಂದ ಯಾವುದೇ ಕಾರಣಕ್ಕೂ ದೂರ ಇರಲಾರೆ ಎಂದವಳ ಮಾತು ಕೇಳಿ ಅವಳ ಕೈ ಹಿಡಿದು ಅದಕ್ಕೆ ಚುಂಬಿಸಿದ್ದ ಅಭಯ್. ನೀನಿರದೆ, ನಿನ್ನ ಪ್ರೀತಿ ಅಕ್ಕರೆ ಇರದೆ ಇದ್ದರೆ ಆ ಮನೆಯಲ್ಲಿ ಎಲ್ಲವೂ ಇದ್ದು ಕೂಡ ನಾವು ಅನಾಥರೇ ಕಣೆ. ನಾನು ಹಾಗೂ ಅಪ್ಪ ನಿನ್ನ ಪ್ರೀತಿಯನ್ನೇ ನಂಬಿ ಬದುಕುತ್ತಿದ್ದೇವೆ. ನಮ್ಮನ್ನು ನಾನು ಏನೋ ಅಂದೆ ಅಂತ ಬಿಟ್ಟು ಬರೋದು ಎಷ್ಟು ಸರಿ ಹೇಳು? ಅದರ ಬದಲು ಇದು ನನ್ನ ಮನೆ, ಇದನ್ನು ನೀವು ಹೇಳಿದ ತಕ್ಷಣ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಹೇಳಿದ್ದರೆ ಎಲ್ಲ ಸರಿಯಾಗಿರುತ್ತಿತ್ತು. ಅವನ ಮಾತು ಕೇಳಿ ಕಣ್ತುಂಬಿತ್ತು ಅವಳಿಗೆ. ಅವನಿಗೆ ಕಾರು ನಿಲ್ಲಿಸಲು ಹೇಳಿ ನಿಲ್ಲಿಸಿದಾಗ ಅವನನ್ನು ಬಿಗಿದಪ್ಪಿಕೊಂಡಿದ್ದಳು ಅನನ್ಯ. ಎಷ್ಟೋ ಹೊತ್ತಾದ ಮೇಲೆ ಅವಳಿಗೆ ನಡಿ ಮುದ್ದು, ಬೇಗ ಹೋಗೋಣ, ನಿನ್ನ ಮನೆ ನಿನಗಾಗಿ ಎದುರು ನೋಡುತ್ತಿದೆ ಎಂದು ಕರೆದುಕೊಂಡು ಹೋದ ಅಭಯ್. ಇವರು ಹೋದಾಗ ಮನೆ ಪೂರ್ಣ ಅಲಂಕೃತಗೊಂಡಿತ್ತು. ಅವಳಿಗೆ ಅಭಯ್ ಮುದ್ದು ಬಲ್ಗಾಲಿಟ್ಟು ಇಬ್ಬರು ಒಟ್ಟಿಗೆ ಒಳಗೆ ಹೋಗೋಣ ಎಂದ. ಅಂತೆಯೇ ಮಾಡಿದ್ದರು ಇಬ್ಬರು. ಈ ಅಲಂಕಾರ ಎಲ್ಲ ಎಂದಳು ಅನನ್ಯ. ನಾಳೆ ನಮ್ಮಿಬ್ಬರ ಮದುವೆ, ಅದಕ್ಕಾಗಿ ಈ ಅಲಂಕಾರ. ಇನ್ನು ಈ ಮದುಮಗಳು ರೆಡಿಯಾಗಬೇಕು ಅಷ್ಟೇ ಎಂದವನು ಅವಳನ್ನೆತ್ತಿಕೊಂಡು ಮಹಡಿ ಏರತೊಡಗಿದ್ದ ಅಭಯ್. ಅವಳ ರೂಮಿನೊಳಗೆ ಅವಳನ್ನು ಬಿಟ್ಟು ಹೋಗು ಮುದ್ದು, ಫ್ರೆಶ್ ಆಗಿ ರೆಡಿಯಾಗಿ ಬಾ ಎಂದು ಅವಳನ್ನು ಅಲ್ಲಿ ಬಿಟ್ಟು ತಾನು ಹೊರಗೆ ಹೋದ ಅಭಯ್. ಫ್ರೆಶ್ ಆಗಿ ಬಂದವಳಿಗೆ ಮುದ್ದು ಕಾಫಿ ಎಂದ. 10 ನಿಮಿಷದಲ್ಲಿ ಮಾಡಿಕೊಂಡು ಬಂದಳು. ಅವಳಿಂದ ಕಾಫಿಯನ್ನು ಪಡೆದು ಕುಡಿಯುತ್ತಾ ಕೂತ. ಬಹಳ ನೆಮ್ಮದಿ ಎನಿಸಿತ್ತು ಅವನಿಗೆ. ಅಲ್ಲೇ ನಿಂತು ಅವನನ್ನೇ ನೋಡುತ್ತಾ ನಿಂತಿದ್ದ ಅನ್ನೋಳಿಗೆ ಮುದ್ದು, ನಿನಗೆ ನನ್ನನ್ನು ಮದುವೆ ಮಾಡಿಕೊಳ್ಳಲು ಸಮ್ಮತವೇ ಎಂದ. ಅದಕ್ಕವಳು ಅವನ ಕಾಲ ಬಳಿ ಬಂದು ಕುಳಿತು ಅವನ ತೊಡೆಯ ಮೇಲೆ ತಲೆ ಇಟ್ಟು ನಿಮ್ಮನ್ನು ಎಂದೂ ಒಪ್ಪಿರುವೆ ಎಂದಳು. ಹೌದಾ, ಯಾವಾಗ ಮುದ್ದು ಎಂದ. ಅದಕ್ಕವಳು ಎಂದು ಆ ಪುಂಡರಿಂದ ನನ್ನನ್ನು ನೀವು ಕಾಪಾಡಿದಿರೋ ಆ ಕ್ಷಣದಿಂದಲೇ ಎಂದಳು. ಹೌದಾ, ಹ್ಞೂ ಎಂದಳು. ಆ ದಿನ ನಮ್ಮ ಮನೆಗೆ ನೀವು ಬಂದು ಹೋದ ಮೇಲೆ ಅಮ್ಮ ಹೇಳಿದ್ರು, ಸರ್ ತುಂಬ ಒಳ್ಳೆಯವರು, ಅವರೇನಾದರೂ ಎಂದಾದರೂ ನಿನ್ನನ್ನು ಒಪ್ಪಿ ಮದುವೆ ಆಗುತ್ತೀನಿ ಎಂದು ನಿನ್ನ ಹತ್ತಿರ ಹೇಳಿದರೆ ಇನ್ನೊಂದು ಯೋಚನೆ ಮಾಡಬೇಡ ಮಗಳೇ, ಒಪ್ಪಿಕೋ ಎಂದು. ಅಮ್ಮ ನಿನಗೆ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ ಎಂದ ಅಭಯ್. ಹೌದು, ನೀವು ಇಷ್ಟವಿಲ್ಲದೆಯೇ ನಿಮಗೆ ನನ್ನ ಹತ್ತಿರವಾಗಲು ಬಿಟ್ಟೆನಾ ಹೇಳಿ ಎಂದಳು ಅನನ್ಯ. ಮತ್ತೆ ನಿಮಗೆ ನಾನು ಒಪ್ಪಿಗೆಯೇ ಎಂದಳು ಅನನ್ಯ. ಹೂ ಮುದ್ದು, ನಿನ್ನ ಕಂಡ ಮೊದಲ ಕ್ಷಣದಲ್ಲೇ ನನಗೆ ನಿನ್ನ ಮೇಲೆ ಪ್ರೀತಿಯಾಗಿತ್ತು. ಅದಕ್ಕಾಗಿಯೇ ಅಮ್ಮ ನಿನ್ನ ಜವಾಬ್ದಾರಿಯನ್ನು ನನಗೆ ಕೊಟ್ಟಾಗ ನಾನು ಒಪ್ಪಿಕೊಂಡಿದ್ದು, ನಿನ್ನ ಹತ್ತಿರ ಅಷ್ಟೊಂದು ಸದರವಾಗಿ ಇರುತ್ತಿದ್ದದ್ದು ಎಂದ. ಅವಳ ತಲೆ ಸವರುತ್ತಾ ಕುಳಿತಿದ್ದ ಅಭಯ್. ಹಾಗೆ ನಿದ್ರೆಗೆ ಜಾರಿದಳು ಅನನ್ಯ. ಅದನ್ನು ಗಮನಿಸಿ ಅಭಯ್ ಅವಳನ್ನು ಎತ್ತಿ ಅವಳ ರೂಮಿನಲ್ಲಿ ಅವಳ ಮಂಚದ ಮೇಲೆ ಮಲಗಿಸಿ ಅವಳ ಹಣೆಯನ್ನು ಚುಂಬಿಸಿ ಹೊರಗೆ ಬಂದ. ಮರುದಿನ ಶುಭ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ಅನನ್ಯ ಅಭಯ್ ಪತ್ನಿಯಾದಳು. ಅವನ ಒಡೆತನದ ಮಾಂಗಲ್ಯ ಅವಳೆದೆಯ ಮೇಲೆ ವಿರಾಜಿಸಿತ್ತು. ಅಭಯ್ ತನ್ನ ತಂದೆಯ ಕಾಲಿಗೆ ಪತ್ನಿ ಸಮೇತನಾಗಿ ಎರಗಿದ. 100 ಕಾಲ ಸುಖವಾಗಿ ಬಾಳಿ ಎಂದು ಅರಸಿ, ಸೊಸೆಗೆ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿರಸ್ತು ಎಂದು ಅರಸಿ, ತನ್ನ ಮಗನ ಕೈಯನ್ನು ಅವಳ ಕೈಗಿಟ್ಟು ನಿನ್ನ ಗಂಡನನ್ನು ಚೆನ್ನಾಗಿ ನೋಡಿಕೋ ಮಗಳೇ ಎಂದು ಕಣ್ಣು ಒರೆಸಿಕೊಂಡಿದ್ದರು. ಇಬ್ಬರನ್ನೂ ಬಳಸಿ ತಮಗೆ ಒರಗಿಸಿಕೊಂಡರು. ನಂತರ ಮದುಮಕ್ಕಳು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಉಳಿದ ಶಾಸ್ತ್ರಗಳನ್ನು ಮಾಡಿ ಮುಗಿಸಿದರು. ನಂತರ ಅಕ್ಕಿ ಮತ್ತು ಬೆಲ್ಲದ ಸೇರು ಚಿಮ್ಮಿ ಒಳಗೆ ಬಂದ ಅನನ್ಯ ದೇವರ ಮನೆಯಲ್ಲಿ ದೀಪ ಬೆಳಗಿ ತಾನು ಬಂದ ಮನೆ ತನ್ನಿಂದ ಹಿತವನ್ನು ಕಾಣಲಿ ಎಂದು ಬೇಡಿದಳು. ನಂತರ ಊಟವೆಲ್ಲ ಮುಗಿದು
ರಾತ್ರಿಯ ಶಾಸ್ತ್ರಕ್ಕೆ ಅಣಿ ಮಾಡತೊಡಗಿದ್ದರು. ಒಪ್ಪವಾಗಿ ಅಲಂಕರಿಸಿಕೊಂಡವಳು ಹಾಲಿನ ಲೋಟವನ್ನು ಹಿಡಿದು ಮಂದಗಮನೆಯಾಗಿ ತನ್ನಿನಿಯನ ಕೋಣೆಯನ್ನು ಹೊಕ್ಕು ಬಾಗಿಲು ಭದ್ರಪಡಿಸಿ ಬಂದಳು. ಅವನು ಅವಳನ್ನು ನೋಡಿ ಕಳೆದೇ ಹೋಗಿದ್ದ. ಮುದ್ದು ಬಾ ಎಂದ. ಬಂದವಳು ಅವನ ಕೈಗೆ ಹಾಲಿನ ಲೋಟವನ್ನು ಕೊಟ್ಟು ಅವನ ಕಾಲಿಗೆ ನಮಸ್ಕಾರ ಮಾಡಲು ಬಾಗಿದವಳನ್ನು ಎದ್ದು ನಿಲ್ಲಿಸಿದವನು ಅವಳನ್ನು ಮಂಚದ ಮೇಲೆ ಕೂರಿಸಿ ಲೋಟದಲ್ಲಿ ಇದ್ದ ಹಾಲನ್ನು ಅವಳಿಗೆ ಕುಡಿಸಿದ. ನಂತರ ತಾನು ಕುಡಿದವನು. ಅವಳ ಮಡಿಲಲ್ಲಿ ತಲೆ ಇರಿಸಿದವನು. ಮುದ್ದು ಎಂದು ಆಗಾಗ ನಿನ್ನ ಮಡಿಲು ಬೇಕು ನನಗೆ ಎಂದ. ಹೂ ಎಂದಳು ಅನು. ಮತ್ತೆ ನೀನು ಪೂರ ಹೋಲ್ಸೇಲ್ ಆಗಿ ನನಗೆ ಬೇಕು, ಕೊಡುತ್ತೀಯಾ ಎಂದ. ಹೂ ಎಂದಳು ನಾಚಿ ಕೆಂಪೇರಿ. ಎದ್ದವನು ಕೆಂಪೇರಿದ್ದ ಕೆನ್ನೆಯನ್ನು ಇನ್ನಷ್ಟು ಕೆಂಪೇರಿಸತೊಡಗಿದ್ದ ಅಭಯ್. ನಿಧಾನವಾಗಿ ತನ್ನವಳನ್ನು ಸಂಪೂರ್ಣವಾಗಿ ತನ್ನ ವಶ ಮಾಡಿಕೊಂಡಿದ್ದ. ತನ್ನನ್ನು ಆವರಿಸಿದ್ದ ತನ್ನಿನಿಯನನ್ನು ಇನ್ನಷ್ಟು ಮತ್ತೇರಿಸುತ್ತಾ ಸಾಗಿದ್ದಳು ಅವಳು. ಬಹಳ ಸಮಯದ ನಂತರ ಸುಖದ ಪರಾಕಾಷ್ಠೆಯಲ್ಲಿ ದಣಿದ ದೇಹಗಳು ಬೇರೆಯಾಗಿದ್ದವು. ತನ್ನನ್ನು ತಾನು ತನ್ನಿನಿಯನಿಗೆ ಅರ್ಪಿಸಿ ಧನ್ಯತೆಯಿಂದ ಕೂಡಿದ್ದರೆ ಅವಳ ಪ್ರೇಮ ಗೆದ್ದ ಜಯ ಇವನದಾಗಿತ್ತು. ಅವಳೆಡೆಗೆ ತಿರುಗಿದ ಅಭಯ್. ಅವನ ಮೊಗದಲ್ಲಿ ಮೂಡಿದ ಬೆವರನ್ನು ಪ್ರೀತಿಯಿಂದ ಒರೆಸಿದ್ದಳು ಅನು. ಅವನು ಅವಳನ್ನು ಮತ್ತೆ ಆವರಿಸಿದ್ದ. ದುಂಬಿಯಂತೆ ಕಣ್ಣಲ್ಲಿದ್ದ ತನ್ನ ಮೇಲಿನ ಪ್ರೀತಿಯನ್ನು ಕಂಡು ಅದೇ ಅಮಲಿನಲ್ಲಿ ಅನು ಐ ಲವ್ ಯು ಸೋ ಮಚ್ ಎಂದ ಅಭಯ್. ಅವಳ ಕೈಗಳು ಅವನನ್ನು ಬಳಸಿದ್ದವು. ಅವಳು ಕೂಡ ಐ ಲವ್ ಯು ಸೋ ಮಚ್ ಕಣ್ರಿ ಎಂದಿದ್ದಳು ಅನನ್ಯ ಅವನಲ್ಲಿ ಲೀನವಾಗುತ್ತಾ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.